ಆರ್ಎಸ್ಎಸ್ ಮತ್ತು ಸರ್ಕಾರದ ನಡುವಿನ ಸಂಗ್ರಾಮ ಮತ್ತೊಂದು ದಿಕ್ಕಿಗೆ ತಿರುಗಿದೆ. ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಆದೇಶ ಹೊರಡಿಸಿದ್ರು ಎಂದಿದ್ದ ಪ್ರಿಯಾಂಕ್ ಖರ್ಗೆ ಶೆಟ್ಟರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಮತ್ತು ಶೆಟ್ಟರ್ ನಡುವೆ ಆದೇಶದ ವಿಚಾರವಾಗಿ ಮಾತಿನ ಯುದ್ಧ ನಡೆದಿದೆ. 2013 ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು. ಅವರು ಆದೇಶ ಹೊರಡಿಸಿರೋದು ಅದು ಆದೇಶ ಅಲ್ಲೂ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂತದ್ದು, ಸ್ಪಷ್ಟೀಕರಣ ಕೊಟ್ಟಂತ ಒಂದು ವಿವರಣೆದು. ಆರ್ಎಸ್ಎಸ್ಗೆ ಅಂಕುಶ, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಆದೇಶ ಯುದ್ಧ. ಶೆಟ್ಟರ್ ಕಾಲದ ಆದೇಶ ಎಂದು ತಿರುಗುಬಾಣ ಬಿಟ್ಟಿದ್ದ ಸರ್ಕಾರ, ನಾನು ಸಿಎಂ ಆಗಿದ್ದಾಗ ಆದೇಶ ಹೊರಡಿಸಿಲ್ಲ, ಶೆಟ್ಟರ್ ಕೌಂಟರ್. ರಾಜ್ಯಾದ್ಯಂತ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಅನುಮತಿ ಪಡೆಯುವಂತಾಗಿದೆ. ಈ ಅನುಮತಿ ಪಡೆಯಬೇಕೆಂಬ ವಿಚಾರವಾಗಿ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ನಿರ್ಧಾರವೀಗ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿಗೆ ವೇದಿಕೆಯಾಗಿದೆ. ಕ್ಯಾಬಿನೆಟ್ನಲ್ಲಿ ಅನುಮತಿ ಕಡ್ಡಾಯಗೊಳಿಸಿ ನಿರ್ಧಾರ ತೆಗೆದುಕೊಂಡ ಸರ್ಕಾರ, ಹಿಂದಿನ ಜಗದೀಶ್ ಶೆಟ್ಟರ್ ಸರ್ಕಾರವೇ ಆದೇಶ ಹೊರಡಿಸಿತ್ತು, ಅದನ್ನೇ ಕ್ರೋಢೀಕರಿಸಿ ಆದೇಶ ಹೊರಡಿಸಿದ್ದೇವೆ ಅಂತ ಹೇಳಿತ್ತು. ಅಷ್ಟೇ ಯಾಕೆ, ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ ಕೂಡ ಜಗದೀಶ್ ಶೆಟ್ಟರ್ ಆದೇಶ ಅಂತ ಪತ್ರ ತೋರಿಸಿ ಕಿಡಿಕಾರಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಸಂಸದ ಜಗದೀಶ್ ಶೆಟ್ಟರ್, ಅದು ಆದೇಶ ಅಲ್ಲ, ಶಿಕ್ಷಣ ಇಲಾಖೆ ನೀಡಿದ ವಿವರಣೆ ಅಂತ ಪತ್ರ ತೋರಿಸಿ ತಿವಿದಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಪ್ರಿಯಾಂಕ್, ನಾವು ನೀವೇ ಆದೇಶ ಹೊರಡಿಸಿದ್ರಿ ಅಂತ ಹೇಳಿಲ್ಲ, ನೀವು ಸಿಎಂ ಆಗಿದ್ದಾಗ ಶಿಕ್ಷಣ ಇಲಾಖೆಯಿಂದ ಆದೇಶ ಹೊರಡಿಸಿದೆ ಅಂತಾನೆ ಹೇಳಿದ್ದು ಅಂತ ಗುಡುಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ ಬಿಜೆಪಿ ಅವರು ನನಗೆ. 2013 ಆದೇಶ 2013 ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು. ಅವ್ರ ಆದೇಶ ಹೊರಡಿಸಿರೋದು ಏನು, ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ. ಅಂದ್ರೆ ಇವಾಗ ಇವರು ಆಂಟಿ RSS ಆದ್ರಲ್ಲ ಮತ್ತೆ ಬಿಜೆಪಿ ಅವರು ಈಗ ರೆಫರ್ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ 2013ರಲ್ಲಿ ಏನೊಂದು ಆದೇಶ ಆಗಿತ್ತು, ಅದೇನ ನಾವು ಮುಂದುವರಿಸಿದೀವಿ ಅಂತ ಹೇಳಿ. ಅದು ಆದೇಶ ಅಲ್ಲೂ ಇದು. ಶಿಕ್ಷಣ ಇಲಾಖೆಗೆ ಒಂದು ಸಂಸ್ಥೆಯವರು ಪರ್ಮಿಷನ್ ಕೇಳಿದಾಗ ಅದು ರೆಫರ್ ಮಾಡಿದಂಥ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂಥದ್ದು, ಸ್ಪಷ್ಟೀಕರಣ ಕೊಟ್ಟಂಥ ಒಂದು ವಿವರಣೆದು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಕ್ಯಾಬಿನೆಟ್ಗೆ ಈ ರೀತಿ ಪ್ರಿಯಾಂಕ್ ಖರ್ಗೆ ಅಂತವ್ರು ಏನು ಬರೆದಿದ್ದ ಲೆಟರು, ಅದರ ಆಧಾರ ಮೇಲೆ ಏನೋ ಚರ್ಚೆಯಾಗಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದ ಅಲ್ಲ ತಿಳ್ಕೊಂಡ್ರಿ. ಇಟ್ ಇಸ್ ನಾಟ್ ಬ್ಯಾನ್. ಕೊಡಬೇಡ್ರಿಪ್ಪ ಅಂತ ಪರ್ಮಿಷನ್ ಕೊಡಬೇಡ್ರಿ ಅಂತ ಹೇಳಿದ್ದು. ನಮ್ಮ ಆದೇಶದಲ್ಲಿ ಎಲ್ಲಿದೆ? ಅವ್ರು ಹೇಳಿದ್ರು ಇದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಹೊಡಿಸಿದ್ದು. ನಾವು ಯಾವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟಿಂದ ಹೊಡಿಸಿದ್ವಿ ಅಂತ? ನಾವು ಅದೇ ಹೇಳ್ತಾ ಇರೋದು. ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಇರೋದು. ಅವಾಗ ಅಂದರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನಾ ಅವ್ರದ್ದು? ಏನು ಅದು ಬಾಲಿಶ ಹೇಳಿಕೆ ಅದು? ಇದು ನಮ್ಮದಲ್ಲ ಶಿಕ್ಷಣ ಇಲಾಖೆದು. ಅವಾಗ ಮುಖ್ಯಮಂತ್ರಿಗಳು ಯಾರು? ಅವರೇ ಅಲ್ವಾ? ಆಮೇಲೆ ಇಲ್ಲಿ ನಮ್ಮ ಆದೇಶದಲ್ಲಿ ಯಾವ ಸಂಘ ಸಂಸ್ಥೆದ ಹೆಸರಿದೆ? ಪ್ರಿಯಾಂಕ್ ಖರ್ಗೆ ಕುನ್ನಿ ಯಾವ ಲೆಕ್ಕ ಎಂದ ಈಶ್ವರಪ್ಪ. ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು ಆರ್ಎಸ್ಎಸ್ ಬ್ಯಾನ್ ಮಾಡಿದ ಸಂದರ್ಭದಲ್ಲಿ ಅವರೇ ಸೋತು ಸುಣ್ಣವಾದ್ರು. ಇನ್ನು ಪ್ರಿಯಾಂಕ್ ಖರ್ಗೆ ಕುನ್ನಿ ಯಾವ ಲೆಕ್ಕ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು RSS ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಸೋತು ಸುಣ್ಣ ಆಗೋದ್ರು. ಈ ಪ್ರಿಯಾಂಕಾ ಖರ್ಗೆ ಕುನ್ನಿ ಇವ್ರು ಯಾವ ಲೆಕ್ಕ ಇದು? ಕಲಬುರಗಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಮಧ್ಯೆ ಫೈಟ್. ಇನ್ನು ನಿನ್ನೆ ಚಿತ್ತಾಪುರದಲ್ಲಿ ಬೃಹತ್ ಪಥಸಂಚಲನ ನಡೆಸಲು ಪ್ಲಾನ್ ಮಾಡಲಾಗಿತ್ತು. ಅನುಮತಿ ಸಿಗದ ಕಾರಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿತ್ತು. ಹೀಗಾಗಿ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಡಿಸಿಗೆ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ನವೆಂಬರ್ 2ರಂದು ಪಥಸಂಚಲನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಪೋಸ್ಟ್ ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಬರಲಿ ಬಿಡಿ ಕಲಬುರಗಿಗೆ ಸ್ವಾಗತ ಎಂದಿದ್ದಾರೆ. ಬರಲಿ ಸರ್, ಸ್ವಾಗತ. ಕಲಬುರಗಿಗೆ ಸ್ವಾಗತ. ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನು ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರೆ, ತಿರಸ್ಕಾರ ಮಾಡ್ತಾರೆ, ನೋಡೋಣ ಅಂತ ಹೇಳಿದ್ದಾರೆ. ಇಲಾಖೆಯವ್ರು ಕೊಡ್ತಾರೆ, ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ, ಅಧ್ಯಕ್ಷರು ಕೊಡ್ತಾರೆ. ಈಗ ನಾವೇನು ಕೇಳೋದೇ ಇಲ್ಲ, ನಾವೇನು ನಿಯಮ ಪಾಲನೆ ಮಾಡೋದಿಲ್ಲ ಅಂದರೆ ಹೇಗಾಗ್ತದೆ? ಇದಿಷ್ಟೇ ಅಲ್ಲ,
ಸೇಡಂ ಮತ್ತು ಕಮ್ಮನಶಿರಸಗಿ ಗ್ರಾಮದಲ್ಲೂ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ನಿನ್ನೆಯೂ ಸೇಡಂನಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿತ್ತು. ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ಮಾಡಲು ಹೊರಟಿದ್ದಾಗ ಪೊಲೀಸರು ತಡೆದಿದ್ರು. ಇದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಬಿಜೆಪಿ ಆಕ್ರೋಶ ಹೊರಹಾಕಿತ್ತು. ಈ ಮಧ್ಯೆ ಸೇಡಂನ ಆಡಳಿತ ವೈದ್ಯಾಧಿಕಾರಿ ನಾಗರಾಜ್ ಕೂಡ ಗಣವೇಶ ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಇವರ ಮೇಲೂ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಆರ್ಎಸ್ಎಸ್ನಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗುವುದಕ್ಕೆ ಅವಕಾಶ ಇದೆ. ಕೇಂದ್ರ ಸರ್ಕಾರವೇ ಭಾಗಿಯಾಗುವುದಕ್ಕೆ ಅವಕಾಶ ಕೊಟ್ಟಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಅದ್ಹೇಗ್ ನೀವು ಪಿಡಿಒರನ್ನ ಅಮಾನತು ಮಾಡಿದ್ರಿ? ಸಿಎಂ ಸಿದ್ದರಾಮಯ್ಯನವರಿಗೆ ಕಾನೂನು ಜ್ಞಾನ ಇಲ್ವಾ? ಹೀಗಂತ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ರೂಲ್ಸ್ ಪ್ರಕಾರನೇ ಕ್ರಮ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆರ್ಡರ್ ಮಾಡಲಾರ್ದೇ ಇವತ್ತು ಅಲ್ಲಿ ಲಿಂಗಸೂರದ PDOನ ನೀವು ಸಸ್ಪೆಂಡ್ ಮಾಡ್ತೀರಲ್ಲ, ಇದು ಎಂತ ಲಾಜಿಕ್ ಇದು? ಇನ್ನೂ ಇಲ್ಲಿ ಸುತ್ತೋಲೆ ಹೊಡಿಸಿ ನಿಷೇಧ ಮಾಡ್ಬೇಕಂತ ಹೇಳ್ತೀರಿ. ಸರ್ಕಾರಿ ನೌಕರದಾರರು ಭಾಗವಹಿಸಬೇಕು, ಅದ್ರ ಬಗ್ಗೆ ಆರ್ಡರ್ ಮಾಡ್ರಿ ಅಂತ ಹೇಳ್ತೀರಿ. ಇನ್ನೂ ಆರ್ಡರ್ ಇಶ್ಯೂ ಮಾಡಲಾರ್ದೇ ಇವತ್ತು ಲಿಂಗಸೂರದಲ್ಲಿ ಒಬ್ಬ PDO ರೂಟ್ ಮಾರ್ಚ್ದಲ್ಲಿ ಭಾಗವಹಿಸಿದಂಥ ನೆಪದ ಮೇಲೆ ಇವತ್ತು ಅವ್ನು ಸಸ್ಪೆಂಡ್ ಮಾಡ್ತಿರಲ್ಲ, ಇದು ಕಾನೂನು ಬಾಹಿರ ಅನಿಸ್ತದೋ ಇಲ್ಲ ನಿಮಗೆ? ನಿಮಗೇನೋ ಒಂದಿಷ್ಟು ಕಾನೂನು ಜ್ಞಾನ ಇದೆಯಲ್ಲೋ? ಸಿದ್ದರಾಮಯ್ಯ ಹೇಳ್ತಾರೆ ನಾನು ಅಡ್ವೊಕೇಟ್ ಇದ್ದೀನಿ, ನೀವು ಅಡ್ವೊಕೇಟ್ ಬೆಂಕಿ ಹಚ್ಚಿರಿ, ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತಂದ್ರೆ ನಿಮಗೆ. ಇದಿಲ್ಲದೇ PDOನ ಸಸ್ಪೆಂಡ್ ಮಾಡ್ತೀರಿ, ಇಮಿಡಿಯೇಟ್ಲಿ ಅದು ವಿಡ್ರಾ ಮಾಡಿ ಸಸ್ಪೆನ್ಷನ್ ನಾ ಹೇಳುವಂಥದ್ದು. ಮತ್ತು ಇನ್ನೊಂದು ನಿಮಗೆ ಅರ್ಥ ಆಗೋದು, ಈ ರೀತಿ ಪ್ರಿಯಾಂಕ ಖರ್ಗೆ ಅವ್ರ ಮಾತು ಕೇಳ್ಕೊಂಡು ನಿಮ್ಮ ದಾರಿ ತಪ್ಪಿಸಾಕತ್ತಾರೆ, ಸಿದ್ದರಾಮಯ್ಯ ದಾರಿ ತಪ್ಪಿಸಾಕತ್ತಾರ. ಇಡೀ ಕರ್ನಾಟಕನೇ ದಾರಿ ತಪ್ಪಿಸುವಂಥ ಕೆಲಸ ಪ್ರಿಯಾಂಕ ಖರ್ಗೆ ಮಾಡ್ತಾ ಇದ್ದಾರೆ. ನಿಮಗೇನು ಕೇಂದ್ರ ಸರ್ಕಾರದ ಸುತ್ತೋಲೆ, ಕೇಂದ್ರ ಸರ್ಕಾರದ ಆದೇಶ ನಿಮ್ಮ ನಾಲೆಜ್ ಐತಲ್ಲ, ನೀವು ಅಟ್ಲೀಸ್ಟ್ ನಿಮ್ಮ IAS ಅಧಿಕಾರಿಗಳನ್ನ ಚೀಫ್ ಸೆಕ್ರೆಟರಿ ಕೇಳ್ರಿ, ನಿಮ್ಮ ಲಾ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ರಿ. RSS ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಗೌರ್ಮೆಂಟ್ ಸರ್ವೆಂಟ್ಸು ಇದೇನು ಮೊದಲು ನಿಷೇಧ ಇತ್ತು ಅಂದು ರಿವ್ಯೂ ಮಾಡಿ ವಿಡ್ರಾ ಮಾಡ್ಕೊಂಡ್ಬಿಟ್ಟಾರೆ. ನೋಡೋಣ, ರಿಪೋರ್ಟ್ ಬರಲಿ. ನಾನು ಹೇಳ್ದಂಗೆ ಇದು ಯಾವುದೇ ವಿಚ್ ಹಂಟ್ ಅಲ್ಲ, ಸುಮ್ಮನೆ ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ. ಈಗ ಯಾರೋ ಬಂದು ನಮ್ಗೆ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದರೂ ಒಂದು ಹೇಳ್ತಾರೆ ಅಂದ ತಕ್ಷಣ ನಾವು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ರಿಪೋರ್ಟ್ ಬರಬೇಕು, ಅವ್ರು ಪಾಲ್ಗೊಂಡಿದ್ದಾರಾ ಇಲ್ಲ ಅಂತ ನಮಗೆ ಸಾಕ್ಷಿ ಬೇಕಾಗ್ತದೆ, ದಾಖಲೆ ಬೇಕಾಗ್ತದೆ. ಆ ದಾಖಲೆ ಆಧಾರದ ಮೇಲೆ ಏನು ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್, ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ. ಸುಮ್ಮನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ಕಾಗಲ್ಲ ಸರ್ಕಾರ.